आज़ाद। शुरू कर आ जाओ जी। 10 जुलाई 2025 शहर मैसूर के वक्फ ऑफिस में हमारा दूसरा दिन है। सबसे अहम बात यह है कि शहर की एक बुजुर्ग शख्सियत सरताजी शहर मैसूर हज़रत अल्लामा ಖುಷಿಯಿಲ್ಲ. ಭಾಳ ಜನ ನಮ್ಮ ಕೆಲಸ ನೋಡಿ ನಿರೀಕ್ಷೆ ಮಾಡ್ತಿದ್ರು, ಯಾವುದೋ ಒಂದು ಜವಾಬ್ದಾರಿ ಸಿಕ್ಕರೆ ಇನ್ನೂ ಕೆಲಸ ಜಾಸ್ತಿ ಮಾಡ್ತಾರೆ ಅಂತ. ನಿಮಗೆಲ್ಲ ಗೊತ್ತಿರೋಂಗೆ ವಾರ್ಡ್ ನಂಬರ್ 9 ನಮ್ಮ ಸೋದರರು ಕಾರ್ಪೊರೇಟಲ್ಲಿ, ಇನ್ನೊಬ್ಬ ಸೋದರರು ಪಂಚಾಯತಿ ಮೆಂಬರು. ಈ ಥರ ಕೆಲಸ ಮಾಡುವಾಗ ಭಾಳ ಜನ ನಮ್ಮ ಮೈಸೂರು ನಗರ ಮತ್ತು ಜಿಲ್ಲೆ ಜನತೆಗೆ ಒಂದು ನಿರೀಕ್ಷೆ ಇತ್ತು. ಆಮೇಲೆ ನಮ್ಮ ಸಮಾಜದಲ್ಲಿ ಇದು ಭಾಳ ದೊಡ್ಡ ಜವಾಬ್ದಾರಿ ಇದು. ಯಾಕಂದರೆ ಸುಮಾರು 8 ತಾಲೂಕು ಮೈಸೂರು ನಗರ ಸೇರಿ ಒಂದು ದೊಡ್ಡ ಜವಾಬ್ದಾರಿ. ಅಂಥ ಜವಾಬ್ದಾರಿ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಹೌಸಿಂಗ್ ಮತ್ತು ವಕ್ಫ್ ಮಿನಿಸ್ಟರ್ ಆದ ಜಮೀರ್ ಅಹಮದ್ ಖಾನ್ ಅವರು, ಇಲ್ಲಿನ ಶಾಸಕರು ಮತ್ತು ಸಂಬಂಧಪಟ್ಟ ಎಲ್ಲ ಮುಖಂಡರುಗಳು ಸೇರಿ ಒಂದು ಜವಾಬ್ದಾರಿ ಕೊಟ್ಟರೆ ಇಲ್ಲಿ ಭಾಳ ಜನ ನಿರೀಕ್ಷೆ ಇಟ್ಟರೆ. ಭಾಳ ಸಮಸ್ಯೆನೂ ಇದೆ. ಹಲವಾರು ವರ್ಷದಿಂದ ಇಲ್ಲಿ ತುಂಬ ಸಮಸ್ಯೆ ಇರೋದ್ರಿಂದ ಒಳ್ಳೆ ತಂಡ ಇದೆ. 21 ಜನ ಸದಸ್ಯರಿರ್ತಾರೆ. ಒಬ್ಬರು ತಾಲೂಕಿಂದ ಒಬ್ಬೊಬ್ಬರು ಇಲ್ಲಿ ಸದಸ್ಯರಾಗಿರ್ತಾರೆ. ಈಗ 12 ಜನಕ್ಕೆ ಮಾಡಿದ್ದೀವಿ, ಇನ್ನೂ 9 ಜನ ಪೆಂಡಿಂಗ್ ಇಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಒಂದು ಸಭೆ ಮಾಡಿ ಅಲ್ಲೇನೇನು ಸಮಸ್ಯೆ ಇದೆ ಅಧಿಕಾರಿಗಳ ಜೊತೆ ಹೋಗಿ ಆ ಸಮಸ್ಯೆಗಳ ಬಗೆಹರಿಸ್ಕೊಳ್ಬೇಕು. ಆಮೇಲೆ ಜನ ಏನು ನಿರೀಕ್ಷೆ ಇಟ್ಟವ್ರೆ, ಇಲ್ಲಿಂದ ಬಡವರಿಗೆ ಏನು ಸವಲತ್ತು ತಲುಪಬೇಕು. ಆಮೇಲೆ ಕೆಲವು ವ್ಯಕ್ತಿಗಳು ಕಾನೂನುಬದ್ಧವಾಗಿ ಇಲ್ಲದೆ ಅಲ್ಲಿ ತುಂಬ ವರ್ಷದಿಂದ ಒಂದು ಕುಟುಂಬಕ್ಕೆ ಅನುಕೂಲ ಮಾಡ್ಕೊಳ್ಳೋ ರೀತಿಯಲ್ಲಿ ಕೂತಿರೋದ್ರಿಂದ ಅಂಥ ಕಾನೂನು ರೀತಿಯಲ್ಲಿ ಏನು ಕ್ರಮ ತರಬೇಕು, ಮುಂದಿನ ದಿನದಲ್ಲಿ ಕ್ರಮ ತಗೊಂಡು ಜನ ಏನು ನಿರೀಕ್ಷೆ ಇಟ್ಟರೋ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋಂಥ ಒಂದು ನಮ್ಮ ತಂಡ ರೆಡಿಯಾಗಿದೆ. ಮುಂದಿನ ದಿನದಲ್ಲಿ ನಾವುಗಳ ಕೆಲಸ ಮಾಡಿ ಬಡವ್ರ ಬಗ್ಗರಿಗೆ ಮತ್ತು ನಮ್ಮ ಸಮಾಜದ ಬಡವ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲಿ ಕಾಯಿಲೆಗಳಿದ್ದರೆ ಆಸ್ಪತ್ರೆಗಳಲ್ಲಿ ಅವರಿಗೆ ಒಗ್ಗೂಡಿನ ಏನು ಸವಲತ್ತು ಕೊಡಬೇಕು, ಈ ಥರದ ಒಂದು ಚಿಂತನೆ ತಗೊಂಡು ನಾವು ಸೇವೆ ಮಾಡ್ತಾಯಿದ್ದೀವಿ. ಮುಂದಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿರ್ಬೋದು, ಜಮೀರ್ ಅಹಮದ್ ಖಾನ್ ಸಾಹೇಬ್ರಿರ್ಬೋದು, ನಮ್ಮ ಜಿಲ್ಲೆಗೆ ಒಳ್ಳೆ ಅನುದಾನ ಕೊಟ್ಟು ಒಗ್ಗೂಡಿಗೆ ಇರೋಂಥ ಅಭಿವೃದ್ಧಿ ಮಾಡೋಕ್ಕೆ ಸಹಕರಿಸ್ತಾರೆ ಅಂತೇಳಿ ನಮಗೆ ನಿರೀಕ್ಷೆ. ಆವತ್ತಕ್ಕಿಂತ ಜಾಸ್ತಿ ಬೇಡಿಕೆಗಳು ಏನಿದೆ? ಪ್ರಮುಖ ಬೇಡಿಕೆಗಳು ಏನಿದೆ, ಕೆಲವು ತಾಲೂಕುಗಳಲ್ಲಿ ಕಬ್ರಸ್ತಾನ್ಗಳಿದೆ, ಅದಕ್ಕೆ ಕಾಂಪೌಂಡ್ಗಳಿಲ್ಲ. ಕೆಲವು ತಾಲೂಕುಗಳಲ್ಲಿ ಕಬ್ರಸ್ತಾನ್ಗಳೇ ಇಲ್ಲ. ಕೆಲವು ತಾಲೂಕುಗಳಲ್ಲಿ ಮಸೀದಿಗಳಲ್ಲಿ ಬರೋಂಥ ಭಕ್ತಾದಿಗಳ ನೀರಿನ ಸೌಲಭ್ಯ ಇರಲ್ಲ. ಕೆಲವು ಕಾಂಪೌಂಡ್ಗಳ ಸಮಸ್ಯೆ ಇರ್ತದೆ, ಈದ್ಗಾ ಸಮಸ್ಯೆ ಇರ್ತದೆ, ಈದ್ಗಾಗಳಂತಿರ್ತದೆ. ವರ್ಷಕ್ಕೆ 2 ಸಲ ಹೋಗಿ ನಮ್ಮ ಸಮಾಜದವ್ರು ನಮಾಜಿ ಮಾಡಬೇಕಾಗ್ತದೆ. ಅಲ್ಲಿ ಹೋಗಿದ್ರೆ ವರ್ಷಕ್ಕೊಂದ್ಸಲ ನಮಾಜಿಗೆ ಸವಲತ್ತು ಇರಲ್ಲ, ನೀರಿನ ಸವಲತ್ತು ಆಗಿರ್ಬೋದು. ಈ ಥರ ಹಲವಾರು ಯೋಜನೆಗಳು ನಮ್ಮ ಒಗ್ಗೂಡಿಂದಲೇ ಇದೆ. ಆ ಎಲ್ಲ ನಾವು ತಾಲೂಕುಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ನಮ್ಮ ಮುಖಂಡರಿಗೆ ಎಷ್ಟೊಂದು ಜನ ಈಗ ನಮ್ಮಲ್ಲಿ ಏನಿದೆ ಅಂತಿರ್ತಾರೆ ಒಗ್ಗೂಡು, ಜಿಲ್ಲಾ ಒಗ್ಗೂಡು, ನಾವು ತಾಲೂಕಲ್ಲಿ ಅಲ್ಲಿ ಬೋರ್ಡ್ಗಳು ಸ್ಥಾಪನೆ ಮಾಡಬೇಕಾಗಿತ್ತು. ಒಬ್ಬರು ಸಂಬಂಧಪಟ್ಟಂಥ ಅಲ್ಲಿ ಕಮಿಟಿಗಳು ನಾವು ಹೋಗಿ ಮಾಡಬೇಕಾಗಿತ್ತು. ಅಲ್ಲಿ ಆಯ್ಕೆ ಮಾಡಿ ಅಲ್ಲಿ ಅವ್ರಿಗೆ ಆಯ್ಕೆ ಮಾಡಿ ಅಲ್ಲಿಂದ ಕಮಿಟಿ ನಾವು ಸ್ಟೇಟ್ ಬೋರ್ಡ್ ಕಳಿಸಿ ಅಲ್ಲಿ ಯಾರು ಸೇವೆ ಮಾಡ್ಕೊಂಡಿದ್ದಾರೆ, ಅದು ಯಾರು ಅವರು ಅಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗಳು ಮುಖಂಡರಿರ್ತಾರೆ, ಅದನ್ನು ಮಾಡೋಂಥದ್ದಿದೆ. ತುಂಬ ಕಮಿಟಿಗಳಾಗಿಲ್ಲ ಇನ್ನೂ.
ಜಿಲ್ಲೆಯಲ್ಲಾಗಿರ್ಬೋದು, ಮೈಸೂರು ನಗರದಲ್ಲಿ ಪೆಂಡಿಂಗ್ ಇದೆ. ಎಲ್ಲಿ ಕಮಿಟಿ ಇರೋಲ್ಲ ನಮ್ಮಿಂದ ಏನು ಮಾಡ್ತಾರೆ, ಅಧಿಕಾರಿಗಳಿಗೆ ಅಡ್ಮಿನಿಸ್ಟ್ರೇಟ್ ಅಂತ ಹಾಕ್ಬಿಡ್ತಾರೆ. ಅಡ್ಮಿನಿಸ್ಟ್ರೇಟ್ ಏನು ಮಾಡ್ತಾರೆ ಅಂದರೆ 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಾಲ ಹೋಗ್ತಾರೆ, ಸಮಸ್ಯೆಗಳು ಗೊತ್ತಾಗಿಲ್ಲ. ಅಲ್ಲೇ ಇರೋಂಥ ಲೋಕಲ್ಗಳಿಗೆ ಸೇರಿಸಿ ನಾವು ಒಂದು 15 ಜನದ ಕಮಿಟಿ ಮಾಡಿ ಅಲ್ಲೇ ಮುಖಂಡರುಗಳು ನಾವು ಜವಾಬ್ದಾರಿ ತಗೊಂಡ್ರೆ ಅಲ್ಲಿ ಬರೋಂಥ ಆದಾಯನೂ ಒಗ್ಗೂಡು ಬರ್ತದೆ, ಅಲ್ಲಿ ಬಡವ್ರಿಗೂ ಸೇವೆ ಮಾಡೋಕೆ ಅವ್ರಿಗೆ ಅನುಕೂಲ ಆಯ್ತು ಅಂತೇಳಿ ಮುಂದಿನ ದಿನದಲ್ಲಿ ನಾವೆಲ್ಲ ಟೂರ್ ಮಾಡಿ ಎಲ್ಲ ತಾಲೂಕುಗಳಿಗೆ ಸೇವೆ ಮಾಡೋಂಥ ಕೆಲಸ ಮಾಡ್ತೀವಿ. ಏನು ನಿರೀಕ್ಷೆ ಇಟ್ಕೊಟ್ಟಾರೆ ಅದಕ್ಕಿಂತ ಜಾಸ್ತಿ ಶಕ್ತಿ ಬೇಕು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕೊಟ್ಟವ್ರೆ ನಾವು. ನಮಗೆ ನಮ್ಮ ಲೈಫಲ್ಲಿ ರಾಜಕೀಯದಲ್ಲಿ ಸುಮಾರು ಚಾಲೆಂಜ್ಗಳು ಫೇಸ್ ಮಾಡಿದ್ವಿ. ಇದೊಂದು ಚಾಲೆಂಜ್ ಅಂತ ತಗೊಂಡಿದ್ವಿ. ಒಳ್ಳೆ ಕೆಲಸ ಮಾಡೋಂಥ ನಿರೀಕ್ಷೆ ಇದೆ. ಸರ್ ವರದಿ ಏನಾದರೂ ರಚನೆ ಮಾಡಿ ಅಲ್ಲ, ನಿನ್ನೆ ತಾನೇ ಚಾರ್ಜ್ ತಗೊಂಡಿದ್ದೀನಿ. ನನಗೆ ಇನ್ನೂ ಕಾಲಾವಕಾಶ ಬೇಕು. ಇಲ್ಲಿ ಹಿಂದೆ ಏನೇನಾಗಿದೆ ಅದೆಲ್ಲ ರಿಕಾರ್ಡ್ ತಗೊಂಡು ಮುಂದಿನ ದಿನದಲ್ಲಿ ನಿಮ್ಮ ಮಾತಾಡ್ತೀನಿ. ಈಗ ವಕ್ಫು ಕಾಯ್ದೆ ಬಗ್ಗೆ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಲೀಗಲ್ ನಮ್ಮ ಸ್ಟೇಟ್ ಒಕ್ವರ್ಡ್ ಕಚೇರಿ ಇದೆ, ಒಬ್ಬ ಮಿನಿಸ್ಟ್ರಿ ಇದ್ದಾರೆ, ಅವೆಲ್ಲ ಲೀಗಲ್ ಆಗಿ ಅವ್ರು ಅದೇನು ಮಾಡಬೇಕು ಮಾಡೋ ಅಲ್ಲಿಂದ ಏನು ಮಾಹಿತಿ ಬರ್ತದೆ ಅದ್ರ ಮೇಲೆ ನಾವು ಪಾಲನೆ ಮಾಡ್ತೀವಿ. ಅವಾಗ ಇದು ಮಾಡ್ತಿದ್ದು ನಮ್ಮ ಸ್ವಂತ ಶಕ್ತಿ ಮೀರಿ ಮಾಡ್ತಿದ್ದು. ಇವತ್ತು ಸರ್ಕಾರದ ಯೋಜನೆ, ಯಾಕಂದರೆ ಮೈನಾರಿಟಿ ಮಿನಿಸ್ಟ್ರು ಜಮೀರ್ ಅಹಮದೇ ಇರೋದು, ಹೌಸಿಂಗ್ ಮಿನಿಸ್ಟ್ರು ಅವರೇ ಇರೋದು, ಇಲ್ಲಿ ಒಕ್ವರ್ಡ್ ಮಿನಿಸ್ಟ್ರು ಅವರೇ ಇರೋದ್ರಿಂದ ಇಲ್ಲಿ ಬರೋಂಥ ಯಾರು ಸಮಸ್ಯೆ ತಗೋಬೇಕಾರೆ ಒಕ್ವರ್ಡಿಂದ ಏನು ಕೊಡಿಸ್ಬೋದು ನಾವು ಕೊಡಿಸ್ಬೋದು, ಮೈನಾರಿಟಿಂದ ಏನು ಸಹಾಯ ಮಾಡಿಸ್ಬೇಕು ಮಾಡಿಸ್ಬೋದು. ಯಾರಿಗೋ ಮನೆ ಇಲ್ಲ, ಸ್ಲಮ್ ಬೋರ್ಡು, ಹೌಸಿಂಗ್ ಬೋರ್ಡು ಅಂದರೆ ಆ ಕೆಲಸನೂ ಈ ಕಚೇರಿಯಿಂದ ಐತದೆ ಅಂತ ಜನಗಳಿಗೆ ಗೊತ್ತು. ಯಾಕಂದರೆ 3 ಇಲಾಖೆ ಅವತ್ತು ಇರೋದ್ರಿಂದ ಯಾರೋ ಬರ್ತಾರೆ ನಮ್ಮ ಸ್ಲಮ್ ಬೋರ್ಡ್ ದುಡ್ಡು ಕಟ್ಟಿದ್ದೀವಿ ಮನೆ ಇಲ್ಲ ಅಂದರೆ ಆ ಸಮಸ್ಯೆನೂ ಒಬ್ಬಳಿಂದನೇ ತಗೊಂಡೋಗಿ ಮಾಡ್ಬೋದು. ಯಾರೋ ಸರ್ಕಾರದಿಂದ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಸ್ಕೀಮ್ಗಳವೆ, ಲೋನ್ ಕೊಡೋಂಥದ್ದಿದೆ, ಎಜುಕೇಷನ್ ಲೋನ್ ಕೊಡೋಂಥದ್ದಿದೆ, ಅವ್ರಿಗೆ ಆಟೋ ಕೊಡೋಂಥದ್ದಿದೆ, ಯಾರಿಗೋ ಕಾರ್ ಕೊಡೋಂಥದ್ದಿದೆ. ಈ ಯೋಜನೆಗಳೆಲ್ಲ ಈ ಕಚೇರಿಗೆ ಬರೋಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾನು ಬರೀ ಚೇರ್ಮನ್ ಆಗಿದ್ದೀನಿ, ಅಲ್ಲೂ ಜವಾಬ್ದಾರಿ ತಗೊಂಡು ಆ ಜವಾಬ್ದಾರಿ ಕೆಲಸನೂ ಇಲ್ಲ ಐತದೆ. ಜನಗಳಿಗೆ ಅನುಕೂಲ ಆಯ್ತದೆ, ಬಡವ್ರ ಬಗ್ರಿಗೆ ಅನುಕೂಲ ಆಯ್ತದೆ. ಬಡ ಹೆಣ್ಮಕ್ಳು ಆಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರು ಎಜುಕೇಷನಿಂದ ದುಡ್ಡಿಲ್ಲ, ಹಣ ಇಲ್ಲ, ನಮ್ಗೆ ಯೂನಿಫಾರ್ಮ್ ಇಲ್ಲ, ನಮ್ಗೆ ಪುಸ್ತಕ ಇಲ್ಲ, ನಮ್ಮ ಫ್ಯೂಸ್ ಕಟ್ಟೋಕೈತಲ್ಲ ಅಂತ ಈ ಕಚೇರಿಯಿಂದ ಅಂತೆ ಬಡವ್ರ ಮಕ್ಳಿಗೂ ಅನುಕೂಲ ಆಗೋಂಥದ್ದು ಸರ್ಕಾರದ ಏನು ಯೋಜನೆ ಇದು ತಂದು ಇಲ್ಲಿ ಒಗ್ಗೂಡಿನಿಂದ ಕೊಡೋಂಥ ಮುಂದಿನ ದಿನದಲ್ಲಿ ಕೆಲಸ ಮಾಡ್ಬೋದು ನಾವು.